ಮುಂಜಾನೆ ನಮಸ್ಕಾರಗಳು. ಇಂತಹ ಒಂದು ವೇದಿಕೆಯ ವತಿಯಿಂದ 21ನೇ ಶತಮಾನದ ಸಾಹಿತ್ಯದ ಬಗ್ಗೆ ಒಂದು ಚರ್ಚೆ ನಡೆಸಲಿಕ್ಕೆ, ಒಂದು ಸಂವಾದ ನಡೆಸಲಿಕ್ಕೆ ಆಗು ಮಾಡಿಕೊಂಡಿರುವಂತಹ ರತಿ ಮೇಡಮ್ಗೂ ಮತ್ತು ಕ್ರೈಸ್ಟ್ ಯೂನಿವರ್ಸಿಟಿಗೂ ತುಂಬು ಅಭಿಮಾನದ ಅಭಿವಂದನೆ. ಅದಾಗಲೇ ಹೇಳಿದ್ರು ನನ್ನ ವಿಷಯ ಯಾವುದು ಅಂತ ಹೇಳಿ. 21ನೆಯ ಶತಮಾನದ ಗದ್ಯ ಸಾಹಿತ್ಯ, ಅದರ ವಸ್ತು ವೈವಿಧ್ಯ. 10 ನಿಮಿಷದಲ್ಲಿ ಎಷ್ಟು ಮುಗಿಸ್ಲಿಕ್ಕಾಗ್ತದೆ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು 24 ವರ್ಷದಲ್ಲಿ ನನ್ನ ಅನುಭವಕ್ಕೆ ದಕ್ಕಿದಂತಹ ಅಥವಾ ನಾನು ಓದಿದಂತಹ ಕೆಲವು ಪಠ್ಯಗಳನ್ನು ಇಟ್ಟುಕೊಂಡು 10 ನಿಮಿಷದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗಿಯೂ ನೀವು ನಿಮ್ಮ ಸಮಯ ಮುಗಿದಿದ್ರೆ ನನಗೆ ಒಂದು ಸೂಚನೆ ಕೊಡಬಹುದು. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ಸಾಹಿತ್ಯವನ್ನ, ಆಧುನಿಕ ಸಾಹಿತ್ಯ ಅಂತ ನಾವೇನು ಕರಿತೀವಲ್ಲ, ಅದು 20ನೆಯ ದಶಕದಿಂದ 1920ನೇ ದಶಕದಿಂದ ಓದನ್ನ ಆರಂಭಿಸ್ತೀವಿ ನಾವು. ಅದಕ್ಕಿಂತ ಮುಂಚೆ ಕೂಡ ಸಾಹಿತ್ಯವನ್ನು ನಾವು ಬೇರೆ ನಿಟ್ಟಿನಲ್ಲಿ ಓದ್ಕೊಂಡಿದ್ದೀವಿ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಮಹಿಳಾ ಸಾಹಿತ್ಯ ಅಂತ 5 ಪ್ರಕಾರಗಳಲ್ಲಿ ವಿಂಗಡಿಸಿಕೊಂಡಂತಹ ಸಾಹಿತ್ಯ ಬಹುತೇಕವಾಗಿ ನಮ್ಮ ಅಧ್ಯಯನಗಳಿಗೆ ದಕ್ಕಿದ್ದು ಹೇಗೆ ಅಂತ ಕೇಳಿದ್ರೆ, ಅದು ಈ ನೆಲೆಯಲ್ಲೇ ನಾವು ಓದ್ಕೊಂಡು ಬಿಟ್ವಿ. ಆದರೆ ಆಚೆಗೂ ಸಾಹಿತ್ಯ ಕೃತಿಗಳು ತಮ್ಮ ವಸ್ತುವಿನ ವೈವಿಧ್ಯತೆಯಿಂದಾಗಿ ಅಥವಾ ಅದರ ನಿರ್ವಹಣೆಯ ನೆಲೆಯಿಂದಾಗಿ ಅಥವಾ ಅದು ಕೊಡುವ ಸಂದೇಶಗಳಿಂದಾಗಿ ಅನೇಕ ಸೂಕ್ಷ್ಮಗಳನ್ನ, ವ್ಯಾಪ್ತಿಯನ್ನ ಗ್ರಹಿಸಿರುವಂಥದ್ದು, ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂಥದ್ದು ಮತ್ತು ಇದು ಸಾಹಿತ್ಯದ ಎಲ್ಲ ಮೇರೆಗಳನ್ನ ಪ್ರತಿ ಕ್ಷಣದಲ್ಲಿ ವಿಸ್ತರಿಸ್ತಾ ಹೋಗಿರುವಂಥದ್ದು ಅದು ನಮ್ಮ ಓದಿಗೆ ದಕ್ಕಿದೆ. ಆದರೆ ಅದನ್ನ ಆಗ್ಲೇ ಹೇಳಿದ ಹಾಗೆ ಅಧ್ಯಯನದ ಮಾದರಿಯಲ್ಲಿ ನಾವು ನೋಡುವಾಗ ಅದನ್ನೆಲ್ಲೋ ರಿಸ್ಟ್ರಿಕ್ಟ್ ಮಾಡಿಬಿಟ್ವಾ ಅನ್ನುವಂತಹ ಒಂದು ಯೋಚನೆ ಕೂಡ ಆಗಾಗ ಬಂದು ಹೋಗುತ್ತೆ. ಆದರೆ 21ನೆಯ ಶತಮಾನದ ಅಂದ್ರೆ 2000ದ ನಂತರದ ಬಂದ ಕಾದಂಬರಿ ಆಗಿರಬಹುದು. ನಾನು ಗದ್ಯ ಸಾಹಿತ್ಯವನ್ನ ಹೆಚ್ಚು ಇವತ್ತು ಮಾತಾಡ್ಲಿಕ್ಕಿದ್ದೇನೆ, ಹಾಗಾಗಿ ಕಾವ್ಯವನ್ನ ಇವತ್ತು ಮಾತಾಡ್ತಾ ಇಲ್ಲ. ಗದ್ಯ ಸಾಹಿತ್ಯವನ್ನ ನಾವು ನೋಡಿದಾಗ ಇದರ ವಸ್ತು ವೈವಿಧ್ಯ ಮತ್ತೆ ಅದರ ನಿರ್ವಹಣೆಯ ವಿಧಾನಗಳಿವೆಯಲ್ಲ, ಅದು ಅಚ್ಚರಿ ಮೂಡಿಸುವಷ್ಟು ವೈವಿಧ್ಯಪೂರ್ಣವಾಗಿದೆ ಅಂತ ಅನ್ನುವಂಥದ್ದು. ಈ ಕಥಾ ಸಾಹಿತ್ಯ ಅಥವಾ ಕಾದಂಬರಿ ಅಥವಾ ಆತ್ಮಚರಿತ್ರೆ ಅಥವಾ ಪ್ರಬಂಧ, ಇದು ಯಾವುದೇ ಮಾರ್ಗ ಅಥವಾ ಮಾದರಿಗಳನ್ನ ತೆಗೆದುಕೊಂಡ್ರೂ ಕೂಡ ಆ ವಸ್ತುವನ್ನ ಅವರು ನಿರ್ವಹಿಸಿದ ರೀತಿ ಈ ಹಿಂದಿನ 20ನೇ ಶತಮಾನಕ್ಕಿಂತ ಪೂರ್ತಿ ಭಿನ್ನವಾಗಿರುವಂತಹ ಒಂದು ನೆಲೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಕೆಲವೊಂದು ಪಠ್ಯಗಳನ್ನ ನಾನು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಅದು ಕಾದಂಬರಿಯ ವಿಷಯಕ್ಕೆ ಬರೋದಾದ್ರೆ, ಗಜಾನನ ಶರ್ಮರು ಬರೆದಿರುವಂತಹ, ನೀವೆಲ್ಲ ಬಹುತೇಕ ಓದಿದ್ದೀರಿ, ಹೆಚ್ಚು ಜನಪ್ರಿಯ ಕೂಡ ಆಯ್ತು ಅದು, ಚನ್ನಭೈರಾದೇವಿಯವರ ಬಗ್ಗೆ ಬರೆದಿರುವಂತಹ ಕಾದಂಬರಿ ಇರಬಹುದು. ಅಥವಾ ಪ್ರಮೇಯ, ಅದರ ಕ್ಯಾಪ್ಷನ್ ತುಂಬಾ ಚೆನ್ನಾಗಿದೆ. ಏನು ಅಂತ ಕೇಳಿದ್ರೆ, ಇದು ಆಳಿದವರ ಕಥೆ ಅಲ್ಲ, ಅಳೆದವರ ಕಥೆ ಅಂತ. ಬಹುಶಃ ಆಳಿದವರ ಕಥೆಯನ್ನ ಹೇಳ್ಕೊಳ್ತಾ ಬಂದಂತಹ ಒಂದು ಯುಗದಿಂದ ನಾವು ಅಳೆದವರ ಕಥೆಗೆ ರೂಪಾಂತರಗೊಂಡ್ವಿ, ಸ್ಥಳಾಂತರಗೊಂಡ್ವಿ ಅಥವಾ ಸ್ಥಿತ್ಯಂತರಗೊಂಡ್ವಿ. ಇದು ಈ ವಸ್ತುವನ್ನ ನಿರ್ವಹಿಸಿದ ರೀತಿನೇ ಇಲ್ಲಿ ತನಕ ಕನ್ನಡ ಸಾಹಿತ್ಯದಲ್ಲಿ ದಾಖಲಾಗದೇ ಇರುವಂತಹ ಹೊಸ ಸಾಧ್ಯತೆಗಳನ್ನ ಅದು ಕೊಡ್ತು ಅಂತ ಅನ್ನೋದು ಅದರ ಓದಿದ ಯಾರಿಗೇ ಆದ್ರೂ ಅನಿಸುವಂಥದ್ದು. ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಹೇಗೆ ನಮ್ಮ ಮೇರೆಗಳನ್ನ ಅಥವಾ ನಮ್ಮ ನಕಾಶೆಗಳನ್ನ ಅವರು ಅಳೆದ್ರು, ಒಂದು ಭೂಮಿಯ ನಕಾಶೆಯನ್ನ ರೂಪಿಸುವಲ್ಲಿ ಅಥವಾ ಭಾರತದ ನಕಾಶೆಯನ್ನ ರೂಪಿಸುವಲ್ಲಿ ಯಾವ್ಯಾವ ನಿಟ್ಟಿನ ಕೆಲಸ ಆಯ್ತು ಮತ್ತೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ, ಅದರಲ್ಲಿ ಎಷ್ಟು ಭಾವನಾತ್ಮಕ ಸಂದರ್ಭಗಳಿದ್ವು, ಯಾವ ರೀತಿ ಸಾಂಸ್ಕೃತಿಕ ಸಂದರ್ಭಗಳು, ಸಾಮಾಜಿಕ ಸಂದರ್ಭಗಳು, ಇದರ ಜೊತೆನೆ ಒಂದು ನಕಾಶೆಯನ್ನ ಸಿದ್ಧಪಡಿಸುವಾಗ ಇವೆಲ್ಲ ಹೇಗೆ ಒಂದು ವಿಷಯ ಆಗ್ಬಿಟ್ವು ಅಂತ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಅದರಲ್ಲಿ ವಿವರಿಸ್ತಾ ಹೋಗ್ತಾರೆ. ನಕಾಶೆಯನ್ನ ತಯಾರಿಸುವಂತಹ ವಸ್ತು ಕೂಡ, ನಕಾಶೆಯನ್ನ ತಯಾರಿಸುವ ವಸ್ತು ಕೂಡ ಕಾದಂಬರಿ ಆಗಬಲ್ಲದು ಅನ್ನುವ ಒಂದು ಉದಾಹರಣೆಯನ್ನ ಈ ಕಾದಂಬರಿ ನಮಗೆ ಕೊಡ್ತು. ಅವರ ಚನ್ನಭೈರಾದೇವಿ ಅದಾಗಲೇ ನಿರ್ವಹಿಸಿದಂತಹ ವಸ್ತು ಆಗಿತ್ತು. ಯಾಕೆಂದ್ರೆ ಐತಿಹಾಸಿಕ ಪಾತ್ರ ಚನ್ನಭೈರಾದೇವಿ ಉತ್ತರ ಕನ್ನಡದ ಭಾಗದಲ್ಲಿ ಅತ್ಯಂತ ಅದ್ಭುತವಾದ ಮಹಿಳೆ ಅಥವಾ ರಾಣಿ ಅಂತ ಹೆಸರು ಪಡ್ಕೊಂಡಂತವಳು. ಅವಳ ಬಗ್ಗೆ ಅವರು ನಿರ್ವಹಿಸಿದ ರೀತಿ ಕೂಡ ಅದು ತುಂಬಾ ಹೊಸತನದಿಂದ, ತಾಜಾತನದಿಂದ ಕೂಡಿರುವಂತಹ ವಸ್ತು ಆಗಿದೆ ಅನ್ನುವಂತಹ ಇದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊನ್ನೆ ನಾನು ಒಬ್ಬರ ಕಾದಂಬರಿಗೆ ಬ್ಲರ್ಬ್ ಬರೆಯುವಂತಹ ಪ್ರಸಂಗ ಬಂತು. ಕುರುದ್ವೀಪ ಅಂತನ್ನುವಂತಹ ಕಾದಂಬರಿ ಅದು. ವೀಣಾ ಅವರು ಬರೆದಿರುವಂಥವ್ರು.
ಅಷ್ಟೊಂದು ಹೆಚ್ಚಾಗಿ ಪರಿಚಿತರಲ್ಲದ ಹೊಸ ಲೇಖಕಿ. ನನಗೆ ಎಷ್ಟು ಸಂತೋಷ ಆಯಿತು ಅಂತ ಕೇಳಿದ್ರೆ, ಈ ಕುರುದ್ವೀಪ ಅಂತನ್ನೋದು ಇವತ್ತಿನ ಉಡುಪಿಯ ಭಾಗದಲ್ಲಿ ಒಂದು ದ್ವೀಪವಾಗಿ ಇರುವಂತಹ ಪ್ರದೇಶದ ಬಗ್ಗೆ ಆ ಲೇಖಕಿ ಬರಿತಾ ಹೋಗ್ತಾರೆ. ಅಲ್ಲಿಯ ಒಂದು ಸಾಂಸ್ಕೃತಿಕ ಜಗತ್ತನ್ನ ಕಟ್ಟಿಕೊಡ್ತಾ ಇರುವಂತಹ ಆ ಲೇಖಕಿಯ ಒಂದು ಸಂಭ್ರಮ, ಅದು ಮೊದಲಿಗೆ ಬರೆದಂತಹ ಬರವಣಿಗೆ ಅಂತ ಅನ್ಸೋದೇ ಇಲ್ಲ ನಮ್ಗೆ. ಅಷ್ಟು ಚೆನ್ನಾಗಿ ಆ ಕಾದಂಬರಿಯನ್ನ ಅವರು ನಿರ್ವಹಿಸ್ತಾ ಹೋಗಿದ್ದಾರೆ. ಇನ್ನು ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗದೇ ಇದ್ರೂ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅದರ ಓದು ನನ್ನ ತೆಕ್ಕೆಗೆ ಸಿಕ್ಕಿದ್ರಿಂದ ಆ ಕಾದಂಬರಿಯನ್ನ ಅವರು ಪ್ರಾಕೃತಿಕ ನೆಲೆಯಲ್ಲಿ ನೋಡ್ತಾರೆ, ಸಾಮಾಜಿಕ ನೆಲೆಯಲ್ಲಿ ನೋಡ್ತಾರೆ, ಸಾಂಸ್ಕೃತಿಕ ನೆಲೆಯಲ್ಲಿ ನೋಡ್ತಾರೆ. ಈ ಒಂದು ಹೊಸದಾದಂತಹ ವಿಷಯವನ್ನ ಪ್ರಾಕೃತಿಕವಾಗಿ ನಾವು ಅದರೊಟ್ಟಿಗೆ ಹೇಗೊಂದು ಸಂಬಂಧವನ್ನ, ಸಾವಯವ ಸಂಬಂಧವನ್ನ ಸ್ಥಾಪಿಸ್ಕೊಳ್ಬಹುದು ಅಂತನ್ನೋದಕ್ಕೆ ಆ ಕಾದಂಬರಿ ತುಂಬಾ ಒಳ್ಳೆಯ ಉದಾಹರಣೆಯಾಗಿ ನಿಲ್ಲತ್ತೆ ಅಂತನ್ನೋದು. ಅದರ ಅರ್ಥ ಈ ಹಿಂದೆ ಈ ತರಹದ ಕಾದಂಬರಿಗಳು ಕನ್ನಡದಲ್ಲಿ ಬಂದಿರಲೇ ಇಲ್ಲ ಅಂತಲ್ಲ. ಈ ವಸ್ತುವನ್ನ ಅವರು ಹೇಗೆ ನಿರ್ವಹಿಸಿದ್ದಾರೆ ಅಂತನ್ನೋದು ಕೂಡ ಅತ್ಯಂತ ಮುಖ್ಯವಾದ ವಿಷಯ ಆಗತ್ತೆ ಅಂತನ್ನೋದು. ಹಾಗೆ ಹೇಳ್ತಾ ಹೋದ್ರೆ ಅನೇಕ ಕಾದಂಬರಿಗಳಿವೆ. ಸಮಯ ಕಡಿಮೆ ಇರೋದ್ರಿಂದ ನಾನು ಇಷ್ಟೇ ಕಾದಂಬರಿಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಇನ್ನು ಕಥಾ ಜಗತ್ತಿಗೆ ಬರೋದಾದ್ರೆ, ಅನೇಕ ಹೊಸ ಬರಹಗಾರರು ಇವತ್ತು ಕಥಾ ಜಗತ್ತನ್ನ ಪ್ರವೇಶಿಸಿದ್ದಾರೆ. ಡಿಜಿಟಲ್ ಯುಗ ಹಲವಾರು ಸಾಧ್ಯತೆಗಳನ್ನ ನಮ್ಮ ಮುಂದೆ ಇಟ್ಟಿರೋದ್ರಿಂದ ಹಲವಾರು ವಸ್ತುಗಳು ಅದಕ್ಕೆ ಸಿಗ್ತಾ ಇದ್ದಾವೆ. ಇಂದ್ರಕುಮಾರ್ ಅಂತಹ ಹೊಸ ಬರಹಗಾರರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಂದ್ರೆ ಒಂದು ಜಗತ್ತನ್ನ ಅಥವಾ ಒಂದು ಲೋಕವನ್ನ ನಾವು ನೋಡ್ತಾ ಇರುವಂತಹ ರೀತಿ ಹಿಂದಿನ ಶತಮಾನಕ್ಕಿಂತ ತುಂಬಾ ಭಿನ್ನವಾಗಿದೆ. ಅತ್ಯಂತ ದೊಡ್ಡ ಒಂದು ಅವಕಾಶಗಳು ಕೂಡ ನಮ್ಮ ಮುಂದೆ ಇವೆ. ಹಾಗೆಯೇ ಅನೇಕ ಸಮಸ್ಯೆಗಳು ಕೂಡ ಇವೆ. ಹೇಗೆ ಅವತ್ತೊಂದು ಸ್ಥಿತಿ ಹೇಗಿತ್ತು, ಈಗ ನವೋದಯ ಕಾಲದ ಸ್ಥಿತಿ ಎಲ್ಲ ಹೇಗಿತ್ತು ಅಂದ್ರೆ, ಅದೊಂದು ಧ್ಯಾನಸ್ಥ ಸ್ಥಿತಿ. ಕುವೆಂಪು ಅವರ ಕಾದಂಬರಿಯನ್ನು ಪ್ರವೇಶ ಮಾಡಿದಾಗ, ಬೇಂದ್ರೆಯ ಕವಿತೆಗಳನ್ನ ನಾವು ಓದಿದಾಗ, ಅಥವಾ ಗೋಕಾಕರ ಕಾದಂಬರಿಯ ಒಂದು ವಿಸ್ತಾರವಾದ ಜಗತ್ತನ್ನ ನೋಡಿದಾಗ, ಅಲ್ಲಿಯ ತನಕವೂ ಕೂಡ ಮೊಕಾಶಿಯವರ ಅನೇಕ ಕಾದಂಬರಿಗಳನ್ನ ನಾವು ಪ್ರವೇಶ ಮಾಡಿದಾಗ, ರಾಮಾಯಣದಂತಹ ವಸ್ತುವನ್ನ ಇಟ್ಟುಕೊಂಡು ಒಂದು ಕಾದಂಬರಿಯ ವಸ್ತುವನ್ನ ನಾವು ನಿರ್ವಹಿಸುವಾಗ, ನಾವು ಏನೇ ಅಂದ್ರೂ ಕೂಡ ಅಲ್ಲೊಂದು ಧ್ಯಾನಸ್ಥ ಸ್ಥಿತಿ ಇತ್ತು, ಅಥವಾ ಧ್ಯಾನಸ್ಥ ಪರಿಸರ ಇತ್ತು. ಇವತ್ತಿನ ಒಬ್ಬ ಸಾಹಿತಿಗೆ ಅಥವಾ ಓದುಗನಿಗೆ ಈ ಒಂದು ಪರಿಸರವೇ ಇಲ್ಲ. ಹಲವಾರು ಡಿಸ್ಟ್ರಾಕ್ಷನ್ಗಳು, ನಮ್ಗೆ ಹಲವಾರು ಆಕರ್ಷಣೆಗಳು, ಹಲವಾರು ವಿಕರ್ಷಣೆಗಳು. ಈ ಮಧ್ಯೆ ಓದುಗ ಮತ್ತೆ ಲೇಖಕ ಇಬ್ರು ಒಂದು ಶಾಂತವಾದಂತಹ ಒಂದು ಪಾಯಿಂಟ್ ಅನ್ನ ಇಟ್ಟುಕೊಂಡು ಬರೆಯುವ ಮತ್ತು ಓದುವ ಸಿದ್ಧತೆಗೆ ನಾವೇ ತೆರವು ಮಾಡಿಕೊಳ್ಬೇಕು. ಜಾಗವನ್ನ, ಸ್ಥಾನವನ್ನ ಕಲ್ಪಿಸಿಕೊಳ್ಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಾಹಿತ್ಯ ಕೊಡುವಂತಹ ಸಂದೇಶಗಳೇನು, ಅಥವಾ ಅದನ್ನ ವಸ್ತುವನ್ನ ನಿರ್ವಹಿಸುವ ರೀತಿಯಲ್ಲಿ ನಾವು ಪಡೆಯಬೇಕಾದಂತಹ ಸೂಕ್ಷ್ಮತೆಗಳೇನು, ಆಳ ಅಗಲಗಳೇನು, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದಂತಹ, ಓದಬೇಕಾದಂತಹ, ಅಧ್ಯಯನದ ತೆಕ್ಕಿಗೆ ಒಳಪಡಿಸಿಕೊಳ್ಬೇಕಾದಂತಹ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ನನಗೆ ಕೆ ಸತ್ಯನಾರಾಯಣ ಅವರ ಅದನ್ನ ನಾನು ಪ್ರಬಂಧ ಅಂತ ಕರೀಲೋ, ಕಾದಂಬರಿ ಅಂತ ಕರೀಲೋ, ಅಥವಾ ಅವರ ಅನುಭವ ಕಥನ ಅಂತ ಕರೀಲೋ, ಇವತ್ತಿಗೂ ಒಂದು ಜಿಜ್ಞಾಸೆ ಇದೆ. ಬೆಳಿಗ್ಗೆ ಅವರಿಗೆ ಮೆಸೇಜ್ ಮಾಡಿ ನಾನು ಅದನ್ನೇ ಹೇಳಿ ಬಂದಿದ್ದೀನಿ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳ್ಬಿಟ್ಟು. ಆ ಲೈಂಗಿಕ ಜಾತಕ ಅನ್ನುವಂತಹ ಹೆಸರೇನೆ ಲೇಖಕ ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ನಮ್ಮ ಗಮನವನ್ನ ಸೆಳೆದು ಬಿಡುತ್ತೆ. ಇಲ್ಲಿ ಲೈಂಗಿಕ ಪ್ರತಿಯೊಬ್ಬರಿಗೂ ನೋಡಿ, ಅವರ ಜನ್ಮತಃ ಒಂದು ಕುಂಡಲಿ ಇರುತ್ತೆ. ಅವರ ಜನ್ಮ ಬೇರೆ ಬೇರೆ ರೀತಿಯಲ್ಲಿ ಈ ಕುಂಡಲಿ ನಮ್ಮ ಇಡೀ ಜೀವನವನ್ನ ಅರ್ಥೈಸುವ ನಿಟ್ಟಿನಲ್ಲಿ ನಾವು ಇವತ್ತಿನ ತನಕ ಅದನ್ನ ಅರ್ಥೈಸ್ಕೊಂಡು ಬಂದಿದ್ದೀವಿ. ಆದ್ರೆ ಇಲ್ಲಿ ಅವರು ಲೈಂಗಿಕತೆಗೆ ಒಂದು ಜಾತಕ ಇದೆ, ಕುಂಡಲಿ ಇದೆ ಅಂತ ಹೇಳ್ತಾರೆ. ಅದು ಯಾವ ಕುಂಡಲಿ, ಅವರು ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಅದು ಇಲ್ಲಿಯ ತನಕ ನಮ್ಮ ಓದಿಗೆ ದಕ್ಕದ ಅಥವಾ ಅನುಭವಕ್ಕೆ ದಕ್ಕದ ಹಲವಾರು ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೆ. ಅಲ್ಲಿ ಟ್ರಾನ್ಸ್ಜೆಂಡರ್ ಕತೆ ಬರುತ್ತೆ, ಲಿಸ್ಬಿಯನ್ಗಳ ಕತೆ ಬರುತ್ತೆ, ಅವರ ಅನುಭವ ಹೇಗಿರುತ್ತೆ, ಅವರ ಲೋಕ ಹೇಗಿರುತ್ತೆ ಅಂತನ್ನೋದರ ಒಂದು ವಿಸ್ತಾರವಾದ ವರ್ಣನೆಯನ್ನ ಅವರಲ್ಲಿ ಕಟ್ಕೊಳ್ತಾ ಹೋಗ್ತಾರೆ. ಈ ವಸ್ತು ನನಗೆ ಅತ್ಯಂತ ಮಹತ್ವಪೂರ್ಣವಾದದ್ದು, ಯಾಕಂದ್ರೆ ಅವರು ನಿರ್ವಹಿಸಿದ ರೀತಿ ತುಂಬಾ ಸೂಕ್ಷ್ಮವಾಗದ್ದು. ಈ ತರಹದ ವಸ್ತುಗಳನ್ನು ನಿರ್ವಹಿಸುವಾಗ ಅದು ಎಲ್ಲೂ ಕೂಡ ಅಶ್ಲೀಲತೆಗೆ ಎಡೆ ಕೊಡಬಾರ್ದು. ಆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡಬೇಕು. ಅಶ್ಲೀಲತೆ ಆದ್ರೆ ಅದು ಸಾಹಿತ್ಯ ಅಂತ ಕರೆಸ್ಕೊಳ್ಳೋದಿಲ್ಲ. ಅದಕ್ಕೆ ಬೇರೆಯದೇ ಆದಂತಹ ಒಂದು ಮಾನದಂಡಗಳಿವೆ ನಮ್ಮಲ್ಲಿ. ಹಾಗೆ ಇದು ಈ ತರಹದ ವಸ್ತು ಆದ್ರೆ, ನಮ್ಮ ರೆಹಮಾನ್ ತರೀಕೆರೆ ಹಿತ್ತಲ ಜಗತ್ತು ಅನ್ನುವಂತಹ ಪ್ರಬಂಧ ಸಂಕಲನವನ್ನ ಬರೀತಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಆ ಹಿತ್ತಲ ಜಗತ್ತು ಅನ್ನುವಂತಹ ಪ್ರಬಂಧ ಅಂತಂದ್ರೆ, ಬಹುಶಃ ಅದನ್ನ ಓದ್ದವ್ರು ಇಲ್ಲಿ ಯಾರಾದ್ರೂ ಇದ್ದಿರಬಹುದು. ಒಂದು ಹಳೆಯ ಜಗತ್ತನ್ನ ಹೊಸ ಜಗತ್ತಿನೊಟ್ಟಿಗೆ ಕೊಂಡಿ ಹಾಕೋದು ಹೇಗೆ ಅಂತ ಅನ್ನೋದನ್ನ ಆ ಪ್ರಬಂಧ ಓದಿದ್ರೆ ನಮಗೆ ಗೊತ್ತಾಗುತ್ತೆ.
ಹೇಳ್ತಾ ಇರುವಂತ ವಿಷಯಗಳೆಲ್ಲ ಹಳೆದು ಅಂತ ಅನ್ಸಿದ್ರು ಕೂಡ, ಹಳೆಯ ಅನುಭವಗಳು ಅಂತ ಅನ್ಸಿದ್ರು ಕೂಡ, ಹೊಸ ಕಾಲದಲ್ಲಿ ಅದು ಹೇಗೆ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ನಮಗೆ ಆ ರಸವನ್ನ ಅನೇಕ ವಿಧಗಳನ್ನ ವರ್ಣಿಸ್ತಾ ಹೋಗ್ತಾರೆ ಅವರು, ರಸದ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಬಾಯಲ್ಲಿ ನೀರೂರಿಸುವಷ್ಟು ಓದ್ತಾ ಇದ್ದ ಓದುಗನಿಗೆ ಅದು ತುಂಬಾ ಚೆನ್ನಾಗಿದೆ ಅಂತ ಅನ್ನೋದು. ಈ ಹೆಣ್ಣು ಮಕ್ಕಳ ಸಾಹಿತ್ಯಕ್ಕೆ ಬಂದ್ರೆ ಕಣ್ಣಿ, ಜಯಶ್ರೀ ಕಣ್ಣಿ ಉತ್ತರ ಕನ್ನಡದ ಒಬ್ಬ ಸೃಜನಶೀಲ ಬರಹಗಾರ್ತಿ. ಇಣುಕಿದಲ್ಲಿ ಚಂದ ಅಂತನ್ನೋದು ನಿಜವಾಗಲೂ ಚಂದದ ಪುಸ್ತಕ ಒಂದು. ಅವರು ಕೂಡ ಆ ಹಳ್ಳಿಗಾಡಿನ ಸೊಗಡನ್ನ, ಆ ಹಳ್ಳಿಗಾಡಿನ ಒಂದು ಅಲ್ಲಿಯ ಜನಜೀವನವನ್ನ, ಅಲ್ಲಿಯ ಸಾಮಾಜಿಕತೆಯನ್ನ ತುಂಬಾ ಚೆನ್ನಾಗಿ ಅದರಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇಣುಕಿದಲ್ಲಿ ಚಂದ ಒಂದು ಪ್ರಬಂಧ ಸಂಕಲನಕ್ಕೆ ಹೆಸರು ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಹಾಗೆ ಇನ್ನು ಕಥಾ ಸಂಕಲನಕ್ಕೆ ಬಂದ್ರೆ ಮೃಗಶಿರ ಅನ್ನುವಂತಹ ಶ್ರೀಧರ ಬಳಗಾರನ ಒಂದು ಕಾದಂಬರಿ ಇದೆ. ಸ್ವಾತಂತ್ರ್ಯ ಪೂರ್ವ ಕಾಲದ ಒಂದು ಘಟನೆ ನಾಯಕ ಮತ್ತು ನಾಯಕಿಯ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅನ್ನೋದನ್ನ ಚಿತ್ರಿಸ್ತಾ ಹೋಗ್ತಾರೆ. ಇಡೀ ಉತ್ತರ ಕನ್ನಡದ ಕಾಡು, ಅದರ ಸೌಂಡ್ ಕೇಳುತ್ತೆ, ಅದರ ಶಬ್ದ ನಮಗೆ ಕೇಳಿಸುತ್ತೆ, ಅದರಲ್ಲಿ ಆ ಅನುರಣನ, ಆ ಮಣಿತ, ಆ ಒಂದು ಕುಣಿತ, ಅದೆಲ್ಲವೂ ನಮಗೆ ಆ ಕಾದಂಬರಿಯಲ್ಲಿ ಕೇಳ್ತಾ ಹೋಗುತ್ತೆ. ನಾವು ಅವರಿಗೆ ಕೇಳಿದ್ವಿ, ಯಾಕೆ ಅಂತಂದ್ರೆ ನೀವು ಕಾದಂಬರಿ ತುಂಬಾ ಚಿಕ್ಕದು ಮಾಡ್ಬಿಟ್ರೇನೋ ಅಂತ ಅನಿಸ್ತಾ ಇದೆ, ಯಾಕೆ ಅಂದ್ರೆ ಇಡೀ ಉತ್ತರ ಕನ್ನಡದ ಒಂದು ಬನಿ ಇನ್ನೂ ಬೇಕು ಅಂತ ಹೇಳುವಾಗಲೇ ನೀವು ಕಾದಂಬರಿನ ಮುಗಿಸ್ಬಿಟ್ರಿ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ಅವರು ಅದಕ್ಕೆ ಅನೇಕ ವಿವರಣೆಗಳನ್ನ ಕೂಡ ಕೊಟ್ಟಿದ್ರು. ನೀವು ಇವತ್ತಿನ ಉತ್ತರ ಕನ್ನಡವನ್ನ ಅವತ್ತಿನ ಕಾಲದಲ್ಲಿ ಹೇಗೆ ನೋಡ್ತೀರಿ ಅಂತ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಆಗಿ ಅದು ನಮ್ಮ ಮುಂದೆ ಒಂದು ಸಾಧ್ಯತೆಗಳನ್ನ ತೆರೆದಿಡ್ತಾ ಹೋಗುತ್ತೆ ಅಂತ ಅನ್ನೋದು. ಆತ್ಮಚರಿತ್ರೆಗಳ ವಿಷಯಕ್ಕೆ ಬಂದ್ರೆ ಕುದಿ ಹೆಸರು, ನಿಜವಾಗಲೂ ಅದು ಕುದಿ ಹೆಸರೇ. ಎಂತ ಅನುಭವ ಕಥಾನಕಗಳು. ಇಡೀ ಒಬ್ಬ ಲೇಖಕಿಯ ಜಗತ್ತು ಇಷ್ಟೊಂದು ಕ್ರೂರವಾಗಿತ್ತೆ, ಇಷ್ಟೊಂದು ಅದಂದ್ರೆ ಆ ಕುದಿ ಹೆಸರು ಅನ್ನುವಂತಹ ಹೆಸರೇನೆ ಅದಕ್ಕೆ ಕೊಟ್ಟಿದ್ದಂತಹ ಆ ಒಂದು ಇದೇನೆ ತಲೆಬರಹವನ್ನೇ, ಅವರ ಜೀವನ ಇಷ್ಟೊಂದು ಮಟ್ಟಿಗೆ ಕ್ರೂರತನದಿಂದ ಕೂಡಿತ. ಇಷ್ಟಾದರೂ ಕೂಡ ಇವತ್ತು ವಿಜಯಮ್ಮ ಈ ನೆಲೆಯಲ್ಲಿ ನಿಂತು ಬರೀತಾ ಇದ್ದಾರೆ, ಬದುಕ್ತಾ ಇದ್ದಾರೆ, ಸ್ಫೂರ್ತಿಯಾಗಿದ್ದಾರೆ ಅಂತಂದ್ರೆ ಅತ್ಯಂತ ದೊಡ್ಡ ವಿಷಯ ಅದು. ಆ ಒಂದು ಆತ್ಮಚರಿತ್ರೆಯನ್ನ ಬರೀಲಿಕ್ಕೆ ಕೂಡ ಒಂದು ಧೈರ್ಯ ಬೇಕು, ಹಾಗಿದೆ ಅದು. ನಮ್ಗೆ ಓದ್ತಾ ಹೋದ್ರೆ ಅದು ಕುದಿತಾ ಇದೆ ಅಂತ ಅನ್ಸುತ್ತೆ. ನಾನಂತೂ ನಿಜವಾಗ್ಲೂ ಅದನ್ನ ಹಬೆ ಆಡ್ತಾ ಇದೆ ಅಂತ ಅಂದುಕೊಳ್ತಾನೆ ಆ ಒಂದು ಆತ್ಮಚರಿತ್ರೆಯನ್ನ ಓದಿದ್ದೀನಿ. ಭರತದ ಮಧ್ಯಾಹ್ನ ಅನ್ನುವಂತಹ ಚಿಂತಾಮಣಿ ಕೊಡ್ಲಿಕೆರೆ ಅವರ ಒಂದು ಇದಿದೆ. ಒಂದು ಕೃಷ್ಣನ ಟೈಮ್ ಆಗ್ತಾ ಇದೆಯಾ, ಕೃಷ್ಣನ ಒಂದು ವಿಷಯವನ್ನ, ಸಣ್ಣ ಮಗುವಿನಲ್ಲಿ ಕಾಣುವ ಉಪ್ಪಿನ ಮೂಟೆಯ ಅನುಭವವನ್ನ ಅತ್ಯಂತ ಸಮೃದ್ಧವಾಗಿ ಆ ಕಥೆಗಳು ಕಟ್ಟಿಕೊಡ್ತಾವೆ. ಅನೇಕ ಕಥೆ ಇದೆ, ದಯವಿಟ್ಟು ಕ್ಷಮಿಸಿ. ಇನ್ನು ಲಾಸ್ಟ್ ಒಂದೇ ಒಂದು ಮಾತು ಹೇಳಿದ್ರೆ, ಈ ಎಲ್ಲ ಲೇಖಕರು ಒಂದು ಕಡೆಗಾದ್ರೆ ಇದೆಲ್ಲವೂ ನಾವು ಲೌಕಿಕ ಜೀವನದಲ್ಲಿ ಗಮನಿಸಿದಂತಹ ಬೇರೆ ಬೇರೆ ಸಂಗತಿಗಳು, ನಿರ್ವಹಿಸಿದಂತಹ ಬೇರೆ ಬೇರೆ ವಸ್ತುಗಳು. ಲಕ್ಷ್ಮೀಶ್ ತೋಳ್ಪಾಡಿ ಅನ್ನುವಂತಹ ಒಬ್ಬ ಅದ್ಭುತ ಲೇಖಕ ನಮ್ಮ ಜೊತೆಗಿದ್ದಾರೆ. ಅವರ ಆನಂದ ಲಹರಿ ಸ್ಪಂದ ಸಮಯ ಇರಬಹುದು, ಭಾರತ ಯಾತ್ರೆ ಇರಬಹುದು, ಅಥವಾ ಸಂಪಿಗೆ ಭಾಗವತ ಇರಬಹುದು, ಒಂದಕ್ಕಿಂತ ಒಂದು ಭಿನ್ನ, ಒಂದಕ್ಕಿಂತ ಒಂದು ಚೆನ್ನ. ಈ ಈ ಈ ಈ ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದನ್ನ ಹ್ಯಾಂಡಲ್ ಮಾಡಬೇಕಿದ್ರೆ ಅಥವಾ ಅದನ್ನ ನಿರ್ವಹಿಸಬೇಕಿದ್ರೆ ಅವನು ಪೂರ್ತಿಯಾಗಿ ಈ ಲೌಕಿಕದಿಂದ ಅಥವಾ ಇವತ್ತಿನ ಕಾಲದಿಂದ ಆತ ಕಳಚ್ಕೊಳ್ಬೇಕಾಗತ್ತೆ, ಪೂರ್ತಿಯಾಗಿ ಇದರಿಂದ ಹೊರಗೆ ಬರ್ಬೇಕಾಗತ್ತೆ. ಆತ ತನ್ನದೇ ಒಂದು ಕಾಲ ನಿರ್ಮಿತಿಯನ್ನ ಆತ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ. ಬಹುತೇಕ ಎಲ್ಲ ಬರವಣಿಗೆಗಾರರ ಒಂದು ಅನುಭವವೂ ಕೂಡ ಕಾಲಮಿತಿಯಿಂದ ತಪ್ಪಿಸಿಕೊಳ್ಳೋದೇ ಆದ್ರೂ ಕೂಡ ಇದಕ್ಕೆ ವಿಶೇಷವಾದ ಒಂದು ಪರಿವಲಯ ಇದೆ. ಅದು ಯಾವ ಪರಿವಲಯ ಅಂತ ಕೇಳಿದ್ರೆ ಅದು ಅಧ್ಯಾತ್ಮದ ಪರಿವಲಯ. ನಿಜವಾಗಲೂ ಒಬ್ಬ ಯೋಗಿ ಅಲ್ಲದೇ ಇದ್ದವನು ಆನಂದ ಲಹರಿ ಸ್ಪಂದ ಸಮಯದಂತಹ ಅದ್ಭುತ ಪುಸ್ತಕವನ್ನ ಬರೀಲಿಕ್ಕಿಲ್ಲ ಅಂತ ಅನುಭವ ಓದನಿಗೆ ಆಗ್ತಾ ಹೋಗುತ್ತೆ. ಆ ಒಂದು ಪುಸ್ತಕವನ್ನ ಓದಿದಾಗ ಹೆಚ್ಚು ಕಡಿಮೆ ಸುಮಾರು ಒಂದು ತಿಂಗಳಿಂದ ಅದ್ರ ಗುಂಗು ಹಿಡಿದಿತ್ತು ನನಗೆ. ಯಾಕೆಂದ್ರೆ ಆ ವಸ್ತು ನಿಮ್ಮ ಇಡೀ ಲೌಕಿಕ ಜಗತ್ತನ್ನ ತಪ್ಪಿಸಿಕೊಂಡು ಹೊಸದೊಂದು ಜಗತ್ತಿನ ಕಡೆಗೆ ನಮ್ಮ ಗಮನವನ್ನ ಸೆಳೆದುಕೊಂಡು ಹೋಗುವಂಥದ್ದು. ನಿಮ್ಮ ಸಾಮಾನ್ಯ ಓದಿಗೆ ಅದು ದಕ್ಕದೇ ಇರುವಂತಹ ಒಂದು ವಿಶಿಷ್ಟವಾದ ವಸ್ತುವನ್ನ ಹೊಂದಿರುವಂತಹ ಒಂದು ಪುಸ್ತಕ ಆನಂದ ಲಹರಿ ಸ್ಪಂದ ಸಮಯ. ಮೊನ್ನೆ ಮಾತ್ರ ಸಂಪಿಗೆ ಭಾರತ ಯಾತ್ರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂತು. ಅದು ಹಾಗೆ ಮಹಾಭಾರತದಂತಹ ಒಂದು ವಿಷಯವನ್ನ ಈ ರೀತಿಯಾಗಿ ನೋಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಲಕ್ಷ್ಮೀಶ್ ತೋಳ್ಪಾಡಿ ಅವರು ತೋರಿಸಿಕೊಟ್ಟಿದ್ದಾರೆ. ಇದು ಈ ಎಲ್ಲ ಲೌಕಿಕದಿಂದ ತೀರಾ ಭಿನ್ನವಾದ ಒಂದು ಮಾರ್ಗವನ್ನ ಹುಡ್ಕೊಂಡು ಹೊರಟಿರುವಂತಹ ಲೇಖಕನ ಅನುಭವ, ವಿಚಾರಧಾರೆ. ನಾನು ಎಷ್ಟು ಹೇಳಿದೆ ಎಷ್ಟು ಬಿಟ್ಟೆ ನನಗೆ ಗೊತ್ತಿಲ್ಲ.
ಓದಿದಂತಹ ಇದೆಲ್ಲವೂ ನನ್ನ ಓದಿಗೆ ದಕ್ಕಿದಂತಹ ವಿಷಯಗಳು. ಒಟ್ಟಿನಲ್ಲಿ ನನಗೆ ಹೇಳಬೇಕಾದದ್ದು ಇಷ್ಟೇ, 20ನೇ ಶತಮಾನಕ್ಕಿಂತ ಭಿನ್ನವಾದಂತಹ ಒಂದು ಬರಹ ಮತ್ತೆ ಓದು ಎರಡೂ ನಮ್ಮ ಕನ್ನಡ ಸಾಹಿತ್ಯಕ್ಕೆ ದಕ್ಕುತ್ತಾ ಇದೆ. ಆ ದಕ್ಕಿರುವಂತಹ ವಿಷಯ ಹೇಗಿದೆ ಅಂತ ಕೇಳಿದ್ರೆ, ಎಲ್ಲ ಇಸಮ್ನಿಂದ ತಪ್ಪಿಸಿಕೊಂಡು ಅಥವಾ ಎಲ್ಲ ರೀತಿಯ ಒಂದು ಹಿಂದಿನ ಮಾರ್ಗದಿಂದ ಸ್ವಲ್ಪ ಆಚೆಗೆ ಬಂದು ತನ್ನ ಹೊಸ ಮಾರ್ಗಕ್ಕಾಗಿ ಹುಡುಕಾಟ ನಡೆಸ್ತಾ ಇರುವಂತಹ ಎಲ್ಲ ಲಕ್ಷಣಗಳು ಮತ್ತೆ ಸಾಧ್ಯತೆಗಳು ಕೂಡ ಕನ್ನಡ ಸಾಹಿತ್ಯಕ್ಕಿದೆ ಅನ್ನುವಂತಹ ಆಶಾವಾದದೊಂದಿಗೆ ಇವತ್ತು ಇಷ್ಟೊತ್ತು ತನಕ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಕೇಳಿದ ನಿಮಗೆಲ್ಲ ಅನಂತ ಧನ್ಯವಾದಗಳು. ನಮಸ್ಕಾರ.